ಸೌರ ಆಕಳ ಸಂರಕ್ಷಣೆ ಮಾಡಿದ್ನು. ಇದರಿಂದ ದೇಶಕ್ಕೂ ಭೂಮಿಗೆ ಗಾಳಿಗೆ ವರ್ಷ ಆಯಿತಾ ಇವರು ಸಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಆದಷ್ಟು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಸಗಣಿ ಶೇಖರಣೆ ಆಗಿದೆ. ನಮಸ್ಕಾರ ಮಿತ್ರರೇ, ನಾನು ಪ್ರಭು ಸ್ವದೇಶಿ. ಇಂದು ನಾವು ಕರ್ನಾಟಕ ರಾಜ್ಯದ ಗಂಗಾವತಿ ತಾಲೂಕಿನ ಆನೆಗುಂಡಿ ಗ್ರಾಮದಲ್ಲಿದ್ದೀವಿ. ಅಂದರೆ ಇದು ಅತಿ ಪವಿತ್ರವಾದ ಸ್ಥಳ ಆನೆಗುಂಡಿ ಬೆಟ್ಟ. ಇಲ್ಲಿ ವಾಲಿ ಪರ್ವತ ಅಂತಾರೆ. ಇಲ್ಲಿ ಸ್ವಾಮೀಜಿಯವರು 1000 ಹಸುಗಳನ್ನು ಸಾಕ್ತಾ ಇದ್ದಾರೆ. ಅಂದರೆ ದೇಶಿ ಗೋವಂಶ. ಇವ್ರ ಹತ್ರ ದೇವಣಿ ಇದೆ, ಗೀರಿದೆ, ಒಂಗಲಿದೆ, ಎಲ್ಲ ಥರದ ಒಂದು 10 ಪ್ರಕಾರದ ದೇಶಿ ತಳಿದ ಹಸುಗಳಿದೆ. ಅದು 1000 ಆಕಳುಗಳ ಇವ್ರ ಹತ್ರ ಆಕಳನ್ನು ಸಾಕ್ತಾ ಇದ್ದಾರೆ. ಮತ್ತು ಇದು ನಿರಂತರವಾಗಿ ಅಂದರೆ ಈಗ 3-4 ವರ್ಷ ಆಯಿತಾ ಇವರು ಸಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಆದಷ್ಟು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಸಗಣಿ ಶೇಖರಣೆ ಆಗಿದೆ. ಅದ್ರದ್ದು ಅವರು ಕಂಪೋಸ್ಟನ್ನು ಮಾಡ್ತಾಯಿದ್ದಾರೆ. ನೋಡಿ, ಕಂಪೋಸ್ಟ್ ಅಂದರೆ ಇದು ಸಗಣಿಯನ್ನು ಈ ಥರ ಅಲ್ಲಿ ಕಾಣ್ತಾ ಇರೋದು ಬಿಳಿ ಟ್ಯಾಂಕಿ ಮತ್ತು ಅರಿಶಿಣ ಟ್ಯಾಂಕ್ ಇದೆ, ಹಳದಿ ಟ್ಯಾಂಕಿ. ಅದರೊಳಗೆ ಗೋಕೃಪಾಮೃತನ ಇಟ್ಟಿದ್ದಾರೆ. ಆ ಗೋಕೃಪಾಮೃತವನ್ನು ಇದ್ರ ಮೇಲೆ ಸಿಂಪಡಣೆ ಮಾಡ್ತಾರೆ. ಸಿಂಪಡಣೆ ಮಾಡಿ ಇದು ಪೂರ್ತಿಯಾಗಿ ಗೋಕೃಪಾಮೃತ ಮಾಧ್ಯಮದಿಂದ ತಯಾರಾದಂಥ ಕಾಂಪೋಸ್ಟ್ ಗೊಬ್ಬರ, ಪ್ಯೂರ್ ದೇಶಿ ಆಕಳ ಸಗಣಿಯಿಂದ ಮಾಡಿರೋಂಥದ್ದು. ಇವ್ರ ಹತ್ರ ಇದು 1000 ಕ್ವಿಂಟಲ್ ಅಂದರೆ ಟನ್, ಅಂದರೆ 100 ಟನ್ವರೆಗೆ ಇಲ್ಲಿ ಕಾಂಪೋಸ್ಟ್ ಗೊಬ್ಬರ ಇದೆ. ತಾವು ಈ ಭಾಗದ ರೈತರು ಅಥವಾ ಕರ್ನಾಟಕದ ಯಾವುದೇ ಭಾಗದ ರೈತರು ತಾವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಅಂದರೆ ಇವ್ರ ಹತ್ರ ಸಾಕಷ್ಟು ಪ್ರಮಾಣದಲ್ಲಿದೆ. ಆದರೆ ಕೊಳ್ಳುವವರ ಸಂಖ್ಯೆ ಕಡಿಮೆ ಇದೆ. ಈ ಸಗಣಿಯನ್ನು ಅವರು ಇಲ್ಲಿ ತಂದು ಕಂಪೋಸ್ಟ್ ಮಾಡಿ ಅದನ್ನು ಪೌಡರ್ ಫಾರ್ಮ್ನಲ್ಲಿ ತಮಗೆ ಕೊಡ್ತಾರೆ. ಅದನ್ನು ತಾವು ಸಾವಯವ ರೈತ ಮಾಡಬೇಕು, ಕೆಮಿಕಲ್ ಫ್ರೀ ಮಾಡಬೇಕು ಅಲ್ಲ ಅಂತ ಯಾರಂತ ಇದ್ದಾರ ಅವರು ಈ ಕಂಪೋಸ್ಟನ್ನು ಮತ್ತು ಈ ಗೊಬ್ಬರವನ್ನು ಆಕಳ ಸಗಣಿಯ ಗೊಬ್ಬರವನ್ನು ತಾವು ಇಲ್ಲಿಂದ ತಗೋಬೋದು. ಮತ್ತು ಆ ಸ್ವಾಮೀಜಿ ಇದ್ರ ಬಗ್ಗೆ ಮತ್ತು ಆ ಗೋಶಾಲೆ ಬಗ್ಗೆ ತಮಗೆ ತಿಳಿಸ್ತಾರೆ. ನಮ್ಮ ಗೋಶಾಲ ದುರ್ಗಾಮಾತಾ ಗೋಶಾಲ ಆನೆಗುಂದಿ. ಇಲ್ಲಿ ಒಂದು ಸೌರ ಆಕಳ ಸಂರಕ್ಷಣೆ ಮಾಡಿದ್ನು. ಇದರಿಂದ ದೇಶಕ್ಕೂ ಭೂಮಿಗೆ ಗಾಳಿಗೆ ಒಳ್ಳೆಯದಾಗಬೇಕని ರಕ್ಷಣೆ ಮಾಡುತ್ತಿದ್ದನು. ತಾವೆಲ್ಲರೂ ಸಾವಯವ ಗೊಬ್ಬರ ಮಾಡಬೇಕಂದ್ರೆ ಇಲ್ಲಿ ಬಂದು ನೋಡಿಕೊಂಡು ತಾವೇನೋ ಬೇಕಾದರೆ
subscribe now and press the bell icon. Never miss an update.